ಬಾಯಲ್ಲಿ ನೀರು ಬರ್ತಾ ಇದೆಯಾ? ತಿನ್ನು. ನನಗೆ ಒಬ್ಬಟ್ಟನ್ನ ಈ ಥರ ಹಾಲಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತುಪ್ಪ ಹಾಕೊಂಡು ತಿಂದರೆ ಭಾಳ ಇಷ್ಟ ಆಗುತ್ತೆ. ತುಪ್ಪ ಮಾಡೋದು ಬೇಡ, ಈ ಪಾತ್ರೆ ತೊಳೆಯೋದು ಬೇಡ, ಎರಡು ಟಬ್ ಆಗಿದೆ ಪಾತ್ರೆ. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಗಿದೆ. ಸೊ ಭರ್ಜರಿ ಹೊಸ್ತಡ್ಕೊ. ಎಲ್ಲರೂ ಯುಗಾದಿ ಹಬ್ಬಕ್ಕೆ ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿಕೊಂಡು ಒಳ್ಳೆ ಹೋಳಿಗೆ ಊಟ ಮಾಡಿಕೊಂಡು ಹೊಸ್ತಡ್ಕನ್ನು ಮುಗಿಸಿ ಇವಾಗ ಆರಾಮಾಗಿ ಫ್ರೀಯಾಗಿ ಆಗಿರ್ತೀರ. ಇವಾಗ ವೀಡಿಯೋ ನೋಡಲಿ ಅಂತ ಲೇಟಾಗಿ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಿರುತ್ತೆ ನಾನು ಎಲ್ಲ ಹಬ್ಬನೂ ತುಂಬಾ ಸಿಂಪಲಾಗಿ ಸೆಲೆಬ್ರೇಟ್ ಮಾಡ್ತೀನಿ ಅಂತೇಳಿ. ಸೊ ಯುಗಾದಿ ಹಬ್ಬ ಒಂಥರ ನಮಗೆ ಮೇಯ್ನ್ ಫೆಸ್ಟಿವಲ್ ಅಲ್ವಾ. ಸೊ ಬೆಳಗ್ಗೆ ಎದ್ದು ಸ್ವಲ್ಪ ಹರಳೆಣ್ಣೆನ ಬಿಸಿ ಮಾಡಿಬಿಟ್ಟು ಚೀಕಿಗೆಲ್ಲ ಚೆನ್ನಾಗಿ ಹಚ್ಚಿದೆ. ಹಂಗೆ ಸಂಜೆಗೂ ಕೂಡ ಚೆನ್ನಾಗಿ ಎಣ್ಣೆ ಹಚ್ಚಿದೆ. ಆ್ಯಕ್ಚುಲಿ ನಾನು ರೆಗ್ಯುಲರಾಗಿ ಹರಳೆಣ್ಣೆ ಯೂಸ್ ಮಾಡ್ತೀನಿ. ನನಗಂತೂ ಹರಳೆಣ್ಣೆ ಹಚ್ಕೊಂಡಿಲ್ಲ ಅಂದರೆ ಕಣ್ಣೆಲ್ಲ ಉರಿ ಬಂದ್ಬಿಡುತ್ತೆ. ವೀಕ್ಲಿ ಒನ್ಸ್ ಅಂತೂ ನಾನು ಕ್ಲೀನಾಗೆ ನೆತ್ತಿಗೆ ಹರಳೆಣ್ಣೆ ಹಾಕ್ಕೊತೀನಿ. ಸಂಜೆಗೂ ಅಷ್ಟೇ ಕೆಲಸ ಮಾಡಿ ಮೊಬೈಲೆಲ್ಲ ನೋಡ್ತಾ ಇರ್ತೀವಿ. ಸೊ ಸಿಸ್ಟಮ್ ನೋಡಿ ಕಣ್ಣೆಲ್ಲ ಉರಿ ಬರುತ್ತೆ. ಹರಳೆಣ್ಣೆ ಯಾವಾಗಲೂ ನಾವು ಹಚ್ಕೊಂಡ್ರೆ ತುಂಬ ಒಳ್ಳೆಯದು. ಅಟ್ಲೀಸ್ಟ್ ಬರೀ ನೆತ್ತಿಗಾದರೂ ಹಚ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಸೊ ಇನ್ನು ಸ್ನಾನ ಮಾಡಿಕೊಂಡು ಹಬ್ಬಕ್ಕೆಲ್ಲ ರೆಡಿ ಮಾಡಿಕೊಂಡು ಸೊ ಪೂಜೆ ಕೂಡ ನಾನು ಸ್ಟಾರ್ಟ್ ಮಾಡಿದೆ. ಪೂಜೆ ಎಲ್ಲ ಆದಮೇಲೆ ಇನ್ನು ಬೇವು ಬೆಲ್ಲ ತಿನ್ನಬೇಕಲ್ಲ. ಸೊ ಮನೆಯವರೆಲ್ಲ ಬೇವು ಬೆಲ್ಲ ತಿಂದ್ವಿ. ಸೊ ಆದಷ್ಟು ಎಲ್ಲ ಜೀವನದಲ್ಲೂ ಬೆಲ್ಲದ ಥರ ಸಿಹಿಯಾದ ಸುದ್ದಿ ಜಾಸ್ತಿ ಇರಲಿ, ಕಹಿ ಆದಷ್ಟು ಕಮ್ಮಿ ಇರಲಿ ಈ ವರ್ಷ ಅಂತ ಕೇಳಿಕೊಂಡು ನಾವು ಈ ವರ್ಷನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾವು ಏನೇ ಮಾಡಿದ್ರು ಅದರಲ್ಲಿ ನಮ್ಮ ಸ್ಕೈ ಕೂಡ ಇದ್ದೇ ಇರ್ತಾನೆ. ಸೊ ಅವ್ನು ನನ್ನ ದೊಡ್ಡ ಮಗ ಅಂತಲೇ ಹೇಳ್ಬೋದು. ಸೊ ಅವ್ನ ಮಗು ಥರ ಸಾಕಿದ್ದೀನಿ. ನಾವು ಏನೇ ತಿನ್ನಬೇಕಾದ್ರೆ ಅವ್ನಿಗೊಂಚೂರು ಕೊಟ್ಟೆ ತಿನ್ನೋದು ನಾನು, ಇಲ್ಲಾಂದರೆ ಏನೋ ಒಂಥರ ಸಮಾಧಾನ ಅನಿಸಲ್ಲ. ಸೊ ಪೂಜೆ ಎಲ್ಲ ಮುಗಿಸಿ ಸರಿ ಹಬ್ಬದ ಊಟ ಮಾಡೋಣ ಅಂತೇಳಿ ನಾನು ಅಡುಗೆ ಮನೆಗೆ ಬಂದೆ. ಸೊ ನಾರ್ಮಲ್ ಎಲ್ಲರ ಮನೆಯಲ್ಲೂ ಏನು ಮಾಡ್ತಾರೆ ಯುಗಾದಿ ಹಬ್ಬಕ್ಕೆ ಹೋಳಿಗೆ ಅಂತೂ ಕನ್ಫರ್ಮು. ಸೊ ನಾನು ಕೂಡ ಹೋಳಿಗೆ ಮಾಡಿ ತುಂಬ ದಿನ ಆಗಿತ್ತು ತಿನ್ನಂಗಾಗಿತ್ತು ಅಂತೇಳಿ ಬೇಳೆ ಹೋಳಿಗೆನೇ ಮಾಡ್ತಾಯಿದ್ದೀನಿ. ಯಾಕಂದರೆ ಸಾರು ಕೂಡ ಮಾಡಿದ್ರೆ ಚೆನ್ನಾಗಿರುತ್ತಲ್ವ, 2 ದಿನ ಇಟ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಬೇಳೆ ಹೋಳಿಗೆನೇ ಮಾಡಿದೆ ಈ ಸಲ. ಹಾಗೆ ನಮ್ಮ ಪಕ್ಕದ ಮನೆಯವ್ರೇನೋ ಅವರು ಹಬ್ಬ ಮಾಡೋಂಗಿರ್ಲಿಲ್ವಂತೆ, ಅದಕ್ಕೆ ಏನೂ ಮಾಡಿರಲಿಲ್ಲ. ಸರಿ ಆಯಿತು ಬನ್ನಿ ಇಲ್ಲೇ ಊಟಕ್ಕೆ ಅಂತ ಕರೆದಿದ್ದೆ. ಬಟ್ ಅವರು ನೀವು ಒಬ್ಬರೇ ಏನು ಮಾಡ್ತೀರಾ, ನಾನು ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ಬೇಗ ಬರ್ತೀನಿ ಅಂತ ಅವರು ಬಂದು ನನಗೆ ಸ್ವಲ್ಪ ಅಡುಗೆಗೆಲ್ಲ ಹೆಲ್ಪ್ ಮಾಡಿಕೊಟ್ರು. ಸೊ ಅವರು ಬಂದಿದ್ದಕ್ಕೆ ಸ್ವಲ್ಪ ಬೇಗನೆ ಅಡುಗೆ ಮಾಡಿದ್ವಿ. ನಾನು ಒಬ್ಬಳೇ ಆಗಿದ್ದರೆ ಇನ್ನೊಂದು ಅರ್ಧ ಗಂಟೆ ಲೇಟೇ ಮಾಡ್ತಿದ್ದೆ ಅಂತ ಹೇಳ್ಬೋದು. ಹೋಳಿಗೆ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಬೆಳಗ್ಗೆನೇ ದೇವರಿಗೆ ನೈವೇದ್ಯಕ್ಕೆ ಹೋಳಿಗೆ ಇದನ್ನೆಲ್ಲ ಇಡೋಕ್ಕಾಗಲ್ಲ ಅಂತೇಳಿ ಬರೀ ಹಣ್ಣುಗಳ್ನ ಇಟ್ಬಿಟ್ಟು ಪೂಜೆ ಮಾಡ್ತೀನಿ. ಆಮೇಲೆ ಹಬ್ಬದ ಊಟ ಎಲ್ಲ ಮಾಡಿದ್ಮೇಲೆ ಒಂದು ಬಾಳೆ ಎಲೆನಲ್ಲಿ ಎಲ್ಲದನ್ನು ಇಟ್ಬಿಟ್ಟು ಇನ್ನೊಂದು ಸಲ ಪೂಜೆ ಮಾಡ್ತೀನಿ. ಸೊ ಒಬ್ಬಳೇ ಎಲ್ಲ ಮಾಡ್ಕೋಬೇಕಾಗಿರೋದ್ರಿಂದ ಕಷ್ಟ ಆಗುತ್ತಲ್ಲ, ಹಂಗಾಗಿ ನಾನು ಪ್ರತಿ ಸಲ ಇದೇ ಥರ ಮಾಡೋದು. ಸೊ ಒಟ್ಟಿನಲ್ಲಿ ಹಬ್ಬದ ಅಡುಗೆ ಎಲ್ಲ ಮಾಡಿಬಿಟ್ಟು ಇವಾಗ ಬಡಿಸ್ಕೊಂಡು ತಿನ್ನೋಣ ಅಂತ ಹೇಳಿ ತಿಂತಾಯಿದ್ದೀವಿ. ಸೊ ಬೆಳಗ್ಗೆನೂ ಏನೂ ತಿಂದಿರಲಿಲ್ಲ, ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗಿತ್ತು. ನಾನಿವತ್ತು ಕೋಸಂಬರಿ, ಹಪ್ಪಳ ಮತ್ತು ಬೇಳೆ ಹೋಳಿಗೆ, ಅದಕ್ಕೆ ತುಪ್ಪ ಮತ್ತು ಕಡಲೆಬೇಳೆ ವಡೆ ಮತ್ತು ಎಲ್ಲ ಒಣ ಕಾಳುಗಳನ್ನ ನೆನೆಸ್ಬಿಟ್ಟು ಕೂಡ್ ಥರ ಮಾಡಿದ್ರು, ತುಂಬಾ ಚೆನ್ನಾಗಾಗಿತ್ತು. ಸೊ ನೆಕ್ಸ್ಟ್ ಟೈಮ್ ಅದು ರೆಸಿಪಿ ತೋರಿಸ್ತೀನಿ. ಹಾಗೆ ಮಾವಿನಕಾಯಿ ಚಿತ್ರಾನ್ನ ಮತ್ತು ಅನ್ನ ಸಾರು, ಸೊ ಇಷ್ಟು ಐಟಮ್ಸ್ನ ಮಾಡಿದ್ವಿ. ಸೊ ನಮ್ಮ ಮನೇಲಿ ನೋಡಿ ಯುಗಾದಿ ಹಬ್ಬಕ್ಕೆ ಏನೇನೆಲ್ಲ ಐಟಮ್ಸ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು, ಸೊ ಒಬ್ಬಟ್ಟು, ವಡೆ ಅಂತೆ, ಕೋಸಂಬರಿ, ಕಾಳುಗೊಜ್ಜು ಏನೇನೋ ಮಾಡಿದ್ದೀವಿ. ಸೊ ನಿಮ್ಮ ಮನೇಲಿ ಹಬ್ಬಕ್ಕೆ ಏನು ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನಗೆ ಒಬ್ಬಟ್ಟನ್ನ ಈ ಥರ ಹಾಲಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತುಪ್ಪ ಹಾಕೊಂಡು ತಿಂದರೆ ಭಾಳ ಇಷ್ಟ ಆಗುತ್ತೆ. ಆದರೆ ಸಂಜೆಗೆ ಬರೀ ತುಪ್ಪ ಹಾಕೊಂಡು ತಿಂದರೆ ಇಷ್ಟ. ನಿಮ್ಗೆ ಯಾವ ಥರ ಇಷ್ಟ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ಸ್ವಲ್ಪ ಲೇಟಾಗಿದೆ, ಹೊಟ್ಟೆ ಅಂತೂ ಕಬ ಅಂತಿದೆ, ಬೆಳಗ್ಗೆನೂ ಏನೂ ತಿಂದಿಲ್ಲ. ಸೊ ಫಸ್ಟು ತುತ್ತು ತಿನ್ನೋಣ.
ಸಕ್ಕತ್ತಾಗೋಗಿದೆ, ಪರ್ಫೆಕ್ಟ್ ಇದೆ ಸ್ವೀಟು. ರೆಸಿಪಿ ನಾನು ತೋರ್ಸೋಕ್ಕಾಗಿಲ್ಲ, ಇನ್ನೊಂದ್ಸಲ ಯಾವಾಗಾದರೂ ಬಿಡುವಿದ್ದಾಗ ರೆಸಿಪಿ ಮಾಡಿ ತೋರಿಸ್ತೀನಿ. ಸದ್ಯಕ್ಕೆ ಇವಾಗ ಊಟ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಚಿಕ್ಕು ಬಾ ತಿನ್ಬಾ. ಹೇಳು, ಒಡೆ ತಿಂತ ಇದ್ದಾನೆ ನನ್ನ ಮಗ. ಬಾಯ್ಲಿ ತಗೋ ಬಟ್ಟ ಬೇಡವಂತ. ಹಬ್ಬದೂಟ ನಾನು ಬಾಳೆ ಎಲೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೇಂಜಿಗೆ ತಿಂದಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ನಮ್ಮ ಸ್ಕೈಗೂ ಅಷ್ಟೇ ನಾನು ಪ್ರತಿ ಸಲ ಅವ್ನಿಗೆ ಹಬ್ಬದೂಟ ಮಾಡಿದಾಗ ಕೊಡ್ತೀನಿ. ಏನು ಫಸ್ಟ್ ನೀವು ತಿನ್ಬಿಟ್ಟು ಅವ್ನಿಗೆ ಕೊಡ್ತಿದ್ದೀರಾ ಅಂತ ಕೇಳಬೇಡಿ. ಅಡುಗೆ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತೇಳಿ ಅವ್ನಿಗೆ 12:30 ಒಂದು ರೌಂಡ್ ಅನ್ನ ಕೊಟ್ಟಿದ್ದೆ, ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಕೊಡ್ತಾ ಇದ್ದೀನಿ ಅಷ್ಟೇ. ಹಬ್ಬದೂಟ ಮಾಡೋಕ್ಕೆ ರೆಡಿನಾ? ಹಬ್ಬದೂಟ ಮಾಡೋಕ್ಕೆ ರೆಡಿನಾ? ರೆಡಿ? ಬಾಯಲ್ಲಿ ನೀರು ಬರ್ತಾ ಇದೆಯಾ? ತಿನ್ನು. ಎಲ್ಲ ಟೇಸ್ಟ್ ಮಾಡ್ತಾವೆ ಫಸ್ಟ್ ಸ್ವಲ್ಪ ತೊಗೊಂಡು. ನಮ್ಮ ಸ್ಕೈಗೆ ಪ್ರತಿ ಸಲ ಹಬ್ಬ ಬಂದಾಗ ಈ ಥರ ಹಬ್ಬದೂಟ ಕೊಡ್ತೀವಿ. ಸೊ ಕೆಲವರೆಲ್ಲ ನೆಗೆಟಿವ್ ಕಮೆಂಟ್ ಮಾಡ್ತಾಯಿದ್ರು, ಅದು ಕೊಡಬಾರ್ದು ಇದು ಕೊಡಬಾರ್ದು ಅಂತೆಲ್ಲ ಹೇಳ್ಬಿಟ್ಟು. ಈ ಥರ ಅಪರೂಪಕ್ಕೆ ಒಂದ್ಸಲ ಕೊಟ್ಟರೆ ಏನಾಗಲ್ಲ. ಅದು ಅಲ್ಲದೆ ಹಬ್ಬದಲ್ಲೆಲ್ಲ ಹೆಲ್ದಿನೇ ಮಾಡಿರ್ತೀವಿ. ಕಾಳಾಗಿರ್ಬೋದು, ಹೆಸರುಬೇಳೆ ಆಗಿರ್ಬೋದು, ಅದೆಲ್ಲ ಸ್ವೀಟು ಒಂದೇ ಒಂದು ಹೋಳಿಗೆ ತಿಂದರೆ ಏನಾಗಲ್ಲ, ನಡೆಯುತ್ತೆ. ಅದು ಬಿಟ್ಟು ನಾರ್ಮಲ್ ಅನ್ನ ಸಾರು. ಸೊ ಅವನಿಗೂ ಕೂಡ ಖುಷಿ ಆಗುತ್ತಲ್ವ ಈ ಥರ ಹಬ್ಬದೂಟ ಕೊಟ್ಟರೆ. ಹಾಗಾಗಿ ಸೊ ಪ್ರತಿ ಸಲ ಯಾವ್ದು ಮೇನ್ ಹಬ್ಬ ಇರುತ್ತೋ ಅದಕ್ಕೆಲ್ಲ ಈ ಥರ ಹಬ್ಬದೂಟ ಬಾಳೆ ಎಲೆ ಊಟ ಕೊಡ್ತೀನಿ. ಅವನಿಗೆ ತುಂಬ ಇಷ್ಟಪಡ್ತೀನಿ ಅಂತ ನಾವು ಕೂಡ. ಹೊಡೆ ಇದೆ ನೋಡಿ ಇಲ್ಲಿ. ಬಿಡು, ಏನಿಲ್ಲ ಬಿಡು ಅಲ್ಲಿ. ಯುಗಾದಿ ಹಬ್ಬ ಮಾಡೋದು ಬೇಡ, ಈ ಪಾತ್ರೆ ತೊಳೆಯೋದು ಬೇಡ. ಈ 2 ಟಬ್ ಆಗಿದೆ ಪಾತ್ರೆ. ಒಂದು ರೌಂಡ್ ತೊಳೆದು ಇಲ್ಲಿಷ್ಟಿದೆ. ಇನ್ನು ನೆಕ್ಸ್ಟ್ ಸ್ವೀಟ್ ಆಯ್ತು. ಖಾರ ಅಲ್ಲ ಈಗ ಹೊಸ್ತಡಕ್ಕೂ ಹಬ್ಬದ ಶುಭಾಶಯ ಹೇಳ್ಬೇಕಲ್ಲ ಎಲ್ಲರಿಗೂ. ಹೊಸ್ತಡಕ್ಕೂ ಡಿಸೈಡ್ ಮಾಡಿ ಏನು ಮಾಡೋದು ಅಂತ. ಸಂಜೆ ಎಣ್ಣೆ ಹಚ್ಕೊಂಡು ಫುಲ್ ಗ್ಲೋ ಆಗ್ಬಿಟ್ಟಿದೆ. ಎಲ್ಲರೂ ಬೆಳಗ್ಗೆಯಿಂದ ಅದನ್ನೇ ಹೇಳ್ತಾ ಇದ್ದೀರಾ, ಇದನ್ನ ರೇಕ್ಸ್ದಾಗ ಹೇಳ್ತಾ ಇದ್ದೀರೋ? ಇಲ್ಲ, ಯಾರು ಹೇಳಿದ್ರು? ಗಣೇಶನ ಅದೇ ಐತಂತ. ನಿಜವಾಗ್ಲು ವಾರಕ್ಕೊಂದ್ಸಲ ಹಚ್ಕೋತಾರ. ಹಚ್ಚು ಬಂದ್ಬಿಡು, ಬೇಡ ಬಿಡು, ವರ್ಷಕ್ಕೊಂದ್ಸಲ ಹಚ್ಕೋ. ಗದಿ ಹಬ್ಬಕ್ಕೆ ಹಚ್ಕೋ ಅಂದ್ರೆ ನನಗೆ ಹೇಳ್ತಾರೆ. ಸೊ ಹಬ್ಬ ಎಲ್ಲ ಮಾಡಿ ತೊಳೆದು ಬೆಳೆದು ಇಡೋದು. ನಾಳೆ ಸೋಮವಾರ ಆಗಿರೋದ್ರಿಂದ ನಾವು ತಿನ್ನಲ್ವಲ್ಲ, ಸೊ ಹಂಗಾಗಿ ಹೊಸದಡ್ಕು ಮಂಗಳವಾರ ಮಾಡ್ತೀವಿ. ಸೊ ಹೊಸದಡ್ಗೆ ನಮ್ಮ ಗಂಡ ಆಲ್ರೆಡಿ ಮೆನ್ಯು ಕೊಟ್ಟಾಗಿದೆ ಏನೇನು ಮಾಡಬೇಕು ಅಂತ. ಸೊ ಅದನ್ನು ಹೇಳ್ಬಾರ್ದು, ಸರ್ಪ್ರೈಸ್ ಕೊಡಬೇಕು. ಸೊ ಹೊಸದಡ್ಗೆ ಏನೇನು ಮಾಡ್ತೀವಿ, ಏನು ಕತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ನನಗೆ ಇವಾಗ ಸ್ವಲ್ಪ ಟಯರ್ಡ್ ಆಗಿದೆ. ನನ್ನ ಗಂಡನ ಹತ್ರ ಸ್ವಲ್ಪ ಕಾಲು ತುಸ್ಕೊಂಡು ಆರಾಮಾಗಿ ಮಲ್ಕೊಳ್ಳೋದು ಅಷ್ಟೇ. ಇದು ಮಾಡ್ತೀವಿ. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀವಿ. 2 days later. ಇನ್ನು ಹೊಸ್ತಡ್ಕೆ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ, ನಮ್ಮನೇಲಿ ಇವತ್ತು ಮಟನ್ ಸಾರು ಮಾಡಿದ್ದೀವಿ. ಅದಕ್ಕೆ ಮುದ್ದೆ ಚೆನ್ನಾಗಿರುತ್ತೆ ಅಂತೇಳಿ ನಾವು ಮುದ್ದೆ ಮಾಡಿದ್ದೀವಿ. ನಾನು ಯೂಶ್ವಲಿ 2 ಮುದ್ದೆ ಮಾಡ್ತಿದ್ದೆ, ಬಟ್ ಇವತ್ತು ನಾನು ಒಬ್ಬಳೇ ಮುದ್ದೆನ ತಿರುವಿ ಒಂದು 6 ಮುದ್ದೆ ಮಾಡಿದ್ದೀನಿ. ಸೊ ಖುಷಿ ಆಯಿತು, ಪರವಾಗಿಲ್ಲ 6 ಮುದ್ದೆ ಮಾಡೋಷ್ಟು ಕೆಪಾಸಿಟಿ ಇದೆಯಲ್ಲ ಅಂತೇಳಿ. ಹಬ್ಬದಕ್ಕಿಂತ ಹೊಸ್ತಡ್ಕೆ ಜೋರು ನಮ್ಮ ಮನೆಯಲ್ಲಿ ನೋಡಿ. ಸೊ ನಮ್ಮನೆ ಹೊಸ್ತಡಕ್ಕೆ ನೋಡ್ರಿ ಏನೇನು ಮಾಡಿದ್ದೀವಿ ಅಂತ. ಬಿಸಿ ಚಿಕನ್ ಫ್ರೈ, ರಾಗಿ ಮುದ್ದೆ, ವಾವ್, ಮಟನ್ ಸಾರು, ಮತ್ತು ಬಿರಿಯಾನಿ, ಮತ್ತು ಬಾಯ್ಲ್ಡ್ ಎಗ್ಗು, ಮೊಸರು ಬಜ್ಜಿ. ಶೆಫು ನಮ್ಮ ಮನೆ ಪಕ್ಕದವರು ಶೆಫು ನೋಡಿ, ಇವರೇನೆ ಮಟನ್ ಸಾರಿಗೆ ಮತ್ತು ಇದಕ್ಕೆ ಬಿರಿಯಾನಿ ಒಂದು ನಾನು ಮಾಡಿದ್ದೀನಿ ಅಷ್ಟೇ. ಮುದ್ದೆ ಕಟ್ಟಿದ್ದೀನಿ. ಸೊ ಇವಾಗ ಫುಲ್ಲು ಹೊಟ್ಟೆ ಹಶ್ವಾಗ್ಬಿಟ್ಟಿದೆ, ಚೆನ್ನಾಗಿ ಬ್ಯಾಟಿಂಗ್ ಮಾಡೋದಷ್ಟೇ. ಸಂಜೆ ತಿಂದ್ಬಿಟ್ಟು ಹೇಳು ಹೆಂಗಿದೆ ಅಂತ ಹೊಸ್ತಾಡು.
ಸರಿ ತಿನ್ನೋಣ ಬನ್ನಿ, ಹೊಟ್ಟೆ ಎಷ್ಟಾಗಿದೆ. ಅಯ್ಯೋ ಸಂಜೆ ಇದಕ್ಕೆ ಕಾಯ್ತಾ ಇದ್ದಿತ್ತ ನಮಸ್ತೆ. ಸೂಪರ್ ಆಗಿದೆ ಸಾರು, ಚೆನ್ನಾಗಿ ಬಂದಿದೆ ಎಲ್ಲ. ಮಟನ್ ಬೆಂದಿದ್ಯಾ? ಇದಕ್ಕೋಸ್ಕರನೇ ಕಾಯ್ತದೆ. ಬಿರಿಯಾನಿ ಟ್ರೈ ಮಾಡ್ತೀನಿ ಈಗ. ಸೂಪರ್ ಆಗಿದೆ ಬಿರಿಯಾನಿ. ಖಾರದ ಕರೆಕ್ಟ್ ಇದೆಯಾ? ಕನ್ನಡ. ಚಿಕನಲ್ಲಿ ಮಾಡಿದ್ದು? ಚಿಕನ್ನು ಇವರೇ ಮಾಡಿದ್ದು. ನಾನು ಬಿರಿಯಾನಿ ಒಂದೇ ಮಾಡಿದ್ದು. ಚಿಕನು ಚೆನ್ನಾಗಿದೆ, ಎಲ್ಲ ಕರೆಕ್ಟಾಗಿದೆ. ಎಲ್ಲ ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ. ಹಳ್ಳಿ ಥರ ಇದೆಯಾ? ಎಲ್ಲ ಅಲ್ಲಿ ಸುಡುಗೆ. ಚೆನ್ನಾಗಿದೆಯಾ ಆಂಟಿ? ನೆಕ್ಸ್ಟ್ ಟೈಮ್ ರೆಸಿಪಿ ತೋರಿಸ್ತೀನಿ. ಇವ್ರ ಹತ್ರ ಸಖತ್ತಾಗಿ ಮಾಡ್ತಾರೆ ನಾನ್ ವೆಜ್ ಎಲ್ಲ. ಇವಾಗ ಅರ್ಜೆಂಟಿಗೆ ಅಂತ ನಾವು ರೆಸಿಪಿ ಎಲ್ಲ ಶೂಟ್ ಮಾಡಿಲ್ಲ. ನಂಗೆ ಮಟನಲ್ಲಿ ಎಲ್ಲ ಪೀಸ್ ಇಷ್ಟ ಆಗಲ್ಲ. ನಾನು ಬಿರಿಯಾನಿ ತಿನ್ಬೇಕು, ಅದಕ್ಕೆ ನಾನು ಮುದ್ದೆ ಕಮ್ಮಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಂಗೆ ತಿನ್ನೋಕ್ಕಾಗೋದು ಸಾಕಪ್ಪ, ಅಷ್ಟೇ ತಿನ್ನೋಕ್ಕಾಗೋದು. ನಾನು ಚಿಕನ್ ಜಾಸ್ತಿ ತಿಂತೀನಿ, ಮಟನ್ ಏನು ನಂಗೆ ಅಷ್ಟು ಇಷ್ಟ ಆಗಲ್ಲ. ಸೊ ಮಟನ್ ಬಿರಿಯಾನಿ, ಸಾರಿ ಫಸ್ಟು ಮಟನ್ ಬಿರಿಯಾನಿನೇ ಇದೆ ತಲೆಯಲ್ಲಿ. ಮಟನ್ ಸಾರು ಮತ್ತು ಮುದ್ದೆ ತಿಂದ್ಬಿಟ್ಟು ನೋಡೋಣ. ಸಕ್ಕತ್ತಾಗೋಗಿದೆ. ನಾನೇನು ಮಟನ್ ಲವರ್ ಅಲ್ಲ, ಬಟ್ ಸಾರಂತೂ ಸಕ್ಕತ್ತಾಗಿ ಮಾಡೋರೆ. ಸೂಪರಾಗಿ ಹೋಗಿದೆ. ಸಾಫ್ಟಾಗಿ ಬೆಂದಿದೆ. ಹೊಸ್ತಡ್ಗೆ ಅಂತಲೇ ಕಟ್ ಮಾಡ್ತಾರಲ್ಲ ಚೀಟಿ ಹಾಕ್ಕೊಂಡು, ಸೊ ಆ ಥರ ಕಟ್ ಮಾಡಿಸಿರೋದು. ಅದಕ್ಕೆ ಮಟನ್ ಅಂತೂ ಎಳೆದು ಸಖತ್ ಫ್ರೆಶ್ಶಾಗಿ ಸಕ್ಕತ್ತಾಗಿದೆ. ನೆಕ್ಸ್ಟು ಮಟನ್ ಬಿರಿಯಾನಿ. ಇದು ನನ್ನ ರೆಸಿಪಿ, ನಾನು ಮಾಡಿರೋದು. ನಾನೇ ಟೇಸ್ಟ್ ಮಾಡಿ ಹೇಳ್ತಾ ಇದ್ದೀನಿ ಹೆಂಗಿರುತ್ತೆ ಅಂತ. ಚೆನ್ನಾಗಿ ಬೆಂದಿದೆ ಉದ್ರುದ್ರಾಗಿ. 2 ರೈಸ್ ಮಿಕ್ಸ್ ಮಾಡಿದ್ದೀನಿ. ಒಂದು ಕೋಲಮ್ ರೈಸು ಮತ್ತು ಬಾಸ್ಮತಿ 2 ಮಿಕ್ಸ್ ಮಾಡಿದ್ದೀನಿ. ಬರೀ ರೈಸ್ ತಿನ್ಬಿಟ್ಟು ನೋಡೋಣ. ಚೆನ್ನಾಗಾಗಿದೆ. ಬರೀ ರೈಸ್ ತಿನ್ನೋಕ್ಕೆ ಸಖತ್ ಫ್ಲೇವರ್ಫುಲ್ ಆಗಿದೆ. ತಿಂದು ಒಂದು ಫಸ್ಟ್ ಬೈಟ್ಗೆ ಒಂಥರ ಸ್ಪೈಸಿ ಅನ್ನಿಸ್ತಾ ಇದೆ. ಆ ಚಿಕನ್ ಗ್ರೇವಿ ಮಿಕ್ಸ್ ಮಾಡ್ಕೊಂಡು ತಿಂದರೆ ಚಿಕನ್ ಗ್ರೇವಿಗಂತೂ ಸೂಪರಾಗಿದೆ. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಗಿದೆ. ಸೊ ಭರ್ಜರಿ ಹೊಸ್ತಡ್ಕು. ಸೊ ನಿಮ್ಮನೇಲಿ ಏನು ಮಾಡಿದ್ರಿ ಏನು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸದ್ಯಕ್ಕೆ ಈಗ ಊಟ ಮಾಡಿಕೊಂಡು ಈ ವಿಡಿಯೋನ ಸದ್ಯಕ್ಕೆ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.